ಎಲ್ಲರೂ ಕೇಳಿಸ್ಕೊಳ್ತಾ ಇರ್ಬೇಕು, ಇದು ನಿನ್ನ ಕಿವಿಲಿ ಇರ್ಬೇಕು. ಒಂದು ಮುತ್ತಿನ ಕಥೆಯ ಹೇಳಿತು. ಬತ್ತಾಯ್ತಾ ತಿರುಗ್ತಾ ಇರೋ ಒಂದ್ ನಿಮಿಷ ಹಂಗೆ ಬರ್ತದೆ. ಹಾಯ್ ನಮಸ್ಕಾರ ದುನಿಯಾ, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್. ಎಲ್ಲ ಸ್ವಲ್ಪ ಜನ ರಜಾ ಸಿಕ್ಕಿದೆ ಅಂತ ಊರಿಗೆ ಹೋಗಿದ್ದೀರಾ. ಸ್ವಲ್ಪ ನಮ್ಮಂಥವ್ರು ಬೆಂಗಳೂರಲ್ಲೇ, ಇದು ಬೆಂಗಳೂರೇ ನಮ್ಮೂರು ಅಂತ ಅಂದ್ಕೊಂಡಿರೋರು ನಮ್ಮ ಥರ ಇಲ್ಲೇ ಇನ್ನು ಎದ್ದು ಹಲ್ಲುಜ್ಜಿ ಸ್ನಾನ ಮಾಡ್ದಲೇ ಕುತ್ಕೊಂಡು ಮೊಬೈಲ್ ನೋಡ್ತಿರೋರು ಎಲ್ರಿಗೂ ಮೆಟ್ರೋ ಪಿಲ್ಲರ್ ಕಡೆಯಿಂದ ಬೆಳಗಿನ ಶುಭೋದಯ ಅಷ್ಟೇ. ಬೆಳಗ್ಗೆ ಅಂದರೆ ಹಾಲೆ 10 ಗಂಟೆ ಆಯಿತು. ನಾನು ಮಚ್ಚ ಇನ್ನೇನು ಟೈಮ್ ಪಾಸ್ ಮಾಡೋದು, ಏನೋ ಒಂದು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ. ಅದಕ್ಕೆ ಕನಕಪುರ ಹತ್ರ ಒಂದು ಯಾವುದೋ ಪ್ರಾಣಿದು ಪಕ್ಷಿಗಳದ್ದು ಏನೋ ಇದಿದೆ ಅಂತಲ್ಲ, ಮಿನಿ ಝೂ ಥರನೋ ರೆಸಾರ್ಟ್ ಏನೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ಹೇಳ್ದ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ ಫ್ರೆಂಡ್. ಬನ್ನಿ, ನಿಮಗೆ ಮೆಟ್ರೋ ಪಿಲ್ಲರ್ ಕಡೆಯಿಂದ ಫ್ರೀಯಾಗಿ ಅಲ್ಲಿ ತೋರಿಸ್ಕೊಡ್ತೀನಿ ಏನೇನಿದೆ ಎಲ್ಲ ಅಂತ. ಅಂದಿವೆ ಹೋಗ್ತಾ ಎಲ್ಲ ನೋಡ್ಕೊಂಡು ಹೋಗೋಣ. ನನ್ನ ಫ್ರೆಂಡ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಹಿಂದೆ ಕುತ್ಕೊಂಡವನೇ ನನ್ನ ಫ್ರೆಂಡು. ಒಬ್ಬನೇ ಹೋಗ್ತಾ ಇಲ್ಲ, ಒಬ್ಬನೇ ಹೋಗೋಕ್ಕೆ ಇಷ್ಟ ಇಲ್ಲ, ಜೋಡಿ ಆಗೋಕ್ಕೆ ಹುಡುಗಿ ಇಲ್ಲ ಅಂತ ಅಲ್ಲ, ನಮಗೆ ಬಿಡ್ಸ್ಕೊಳಕ್ ಬಂದಿಲ್ಲ ಅಷ್ಟೇನೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹುಡುಗರು ಹೋಗೋದು ಮಜಾನೇ ಬೇರೆ ಗುರು. ಹುಡುಗಿ ಇದ್ರೆ ತಲೆ ನೋವು, ಹುಡುಗಿ ಇದ್ರೆ ತಲೆ ನೋವು. ಏನೋ ಡೈಲಾಗ್ ಹೇಳಕ್ ಬಂದೆ, ಬರ್ಲಿಲ್ಲ. ಆದ್ರೂ ಬಿಡಿ, ಬರ್ತಾ ಹೇಳ್ಕೊಂಡು ಬರ್ತೀರಿ. ಅಲ್ಲ ಎಲ್ಲಿ ಎಕ್ಸಿಟ್ ಆಗ್ಬೇಕು? ಫುಲ್ ಎಂಡಾ? ಓಕೆ ಫ್ರೆಂಡ್ಸ್, ನೋಡಿ ಎಂಟ್ರಿ ಆಗಿದ್ದೀವಿ ಈಗ ನೈಸ್ ರೋಡ್ಗೆ. ತಗೊಳ್ಳಿ, ನೈಸ್ ರೋಡಿಗೆ ಬಂದ್ಮೇಲೆ ಚೆಚ್ಚೋದು ಬಿಡೋಕ್ಕಾಗುತ್ತಾ? ನಾವು ಚೆಚ್ತಾ ಇರಬೇಕು. ಅಪ್ಪಿದಪ್ಪಿ ಪೊದಗಿದೆಲ್ಲ ಕುತ್ಕೊಂಡ್ರೆ ಅಷ್ಟೇ ಕತೆ. ತಿಕ್ಕಕ್ಕೆಲ್ಲ ಚುಚ್ಬಿಡ್ತದೆ, ಮಳೆ ಬಂದಿರೋದಕ್ಕೆ ಅದಕ್ಕೂ ತಿಕ್ಕೆ ಮಕ್ಕೆ ಎಲ್ಲ ಚುಚ್ಕೊಬಿಡ್ತದೆ. ಮಳೆ ಬಂದು ರೋಡೆಲ್ಲ ಕಿತ್ತು ಕೂತ ಇದೆ. ಟ್ಯಾಕ್ಸ್ ಮಾತ್ರ ಪ್ಯಾರಿಸ್ ಥರ ಕಲೆಕ್ಟ್ ಮಾಡ್ತಾರೆ, ಸರ್ವಿಸ್ ಮಾತ್ರ ಪಾಕಿಸ್ತಾನ ಥರ ಕೊಡ್ತಾರೆ ಸರ್ವಿಸ್ನ. ಪಾಕಿಸ್ತಾನದಲ್ಲೂ ಚೆನ್ನಾಗಿದೆಯೇನೋ ಸರ್ವಿಸು, ಗೊತ್ತಿಲ್ಲ, ಹೋಗಿ ನೋಡಿಲ್ಲ. ಆದರೂ ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ದೇಶದ ಬಗ್ಗೆ ನಾವೇ ಹಿಂಗೆಲ್ಲ ಹೇಳೋದು ತಪ್ಪಾಗುತ್ತೆ. ಓಟ್ ಹಾಕ್ತೀವಿ, ಟ್ಯಾಕ್ಸ್ ಕಟ್ತೀವಿ ಗುರು, ಪ್ರಶ್ನೆನೂ ಮಾಡ್ಬೋದು. ನನ್ನ ದುಡ್ಡಲ್ಲೇ ಇವೆಲ್ಲ ನಡೀತಾ ಇರೋದು. ನಾನು ದುಡ್ಡೇ ಅಂತ ಅಲ್ಲ, ನಂದು ಸ್ವಲ್ಪ ದುಡ್ಡು ಇದ್ದೇ ಇರುತ್ತೆ ಇದಕ್ಕೆ. ನಂದು ಪ್ರತಿಯೊಬ್ಬರು ದುಡ್ಡು ಇದ್ದೇ ಇರುತ್ತೆ ಇದಕ್ಕೆ. ಬಂದಿದ್ದೀವಿ ನೋಡಿ, ಸ್ಪಾಟ್ ಇದೇನೆ, ನೋಡ್ಕೊಳ್ಳಿ. ಇನ್ನು ಹೆಲ್ಮೆಟ್ ಲಾಕ್ ಮಾಡಿಬಿಡ್ತೀನಿ, ಇವಾಗ ಸ್ಟಿಕ್ಕರ್ ಯೂಸ್ ಮಾಡ್ತೀವಿ. ನಮಸ್ಕಾರ ದುನಿಯಾ, ಫೈನಲಿ ಎಂಟ್ರಿ ಆಗಿದ್ದೀವಿ. ಎಂಟ್ರಿ ಆಗ್ತಾ ಇದ್ದಂಗೆ ನಿಮ್ಗೆ ಈ ಬೋರ್ಡ್ ಕಾಣಿಸುತ್ತೆ. ಬಂದಿದ್ ಲೇಟ್ ಆಗಿರೋ ಕಾರಣ ಫ್ಲಾಗ್ ಹಾಸ್ಟಿಂಗ್ಗೆ ಮಧ್ಯಕ್ಕೆ ಹೋಗಿ ಸೇರ್ಕೊಂಡ್ವಿ. ಫ್ಲಾಗ್ ಹಾಸ್ಟಿಂಗ್ ಮುಗಿಸ್ಕೊಂಡು ಅವ್ರದ್ದು ಕೋ-ಫೌಂಡರ್ದು ಬರ್ತ್ಡೇ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡ್ವಿ. ಸೊ ಇಲ್ಲಿಗೆ ಬಂದ್ರೆ ನಿಮ್ನ ಫಸ್ಟ್ ಸೆಕ್ಷನ್ ಅಲ್ಲಿ ಎಲ್ಲಾರನ್ನು ಅಸೆಂಬಲ್ ಮಾಡಿ ಕೂರಿಸ್ತಾರೆ. ಅಸೆಂಬಲ್ ಮಾಡಿ ಕೂರಿಸಿ ಇಂಟ್ರಡಕ್ಷನ್ ಕೊಡ್ತಾರೆ. ನಾವೆಲ್ಲೋ ಬನ್ನರ್ಘಟ್ಟ ಝೂ ತರ 250 ರೂಪಾಯಿ ಕೊಟ್ಟಿದೀವಲ್ಲ, ಸುಮ್ನೆ ನೋಡ್ಕೊಳ್ಳಿ ಅಂತ ನಿಮ್ ಪಾಡಿಗೆ ನೀವು ಬಿಡ್ತಾರೆ ಅಂತ ಅನ್ಕೊಂಡಿದ್ದು. ಹಂಗಲ್ಲ, ಇಲ್ಲಿ ತುಂಬಾ ಸ್ಪೆಷಲ್ ಇದೆ, ಎಕ್ಸ್ಪರ್ಟೀಸ್ ಇದಾರೆ. ಅವರೇ ಬಂದು ಒಬ್ಬೊಬ್ರೆ ಗೈಡ್ ಮಾಡಿ ಅದು ಒಂದೊಂದು ಪ್ರಾಣಿ ಬಗ್ಗೆನು ಎಕ್ಸ್ಪ್ಲೈನ್ ಮಾಡಿ ನಂತರ ನಮ್ ಕೈಗೆ ಕೊಡ್ತಾರೆ. ನಾವು ತೋಟದಲ್ಲಿ ಅದು ವೇಟ್ ಆಗಿ ಬಿದ್ದಿತ್ತು, ಕಾಡ್ಮಲ. ಏನು ಬಡ್ಡಿ ಅಂತ ಹೆಸರು, ಬಡ್ಡಿ ಅಂತ. ವಯರ್ನೆಲ್ಲ ಕಟ್ ಮಾಡಿಬಿಡ್ತಾರೆ, ಮನೇಲಿ ಬಿಟ್ರೆ ವಯರ್ನೆಲ್ಲ ಕಟ್ ಮಾಡಿಬಿಡ್ತಾರೆ. ಕ್ರಾಸ್ ಬ್ರೀಡ್ ಆಗಿದೆ ಇಲ್ಲ, ಅದು ಕಲರ್ ಆಗಿ ಬಂದಿದೆ. ಕಲರ್ ಹತ್ರ ಪೇರೆಂಟ್ಸ್ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ, ಕ್ರಾಸ್ ಬ್ರೀಡ್ ಅಂತ ಅಲ್ಲ. ನೋಡ್ರಿ, ಇದೇನು ಹೇಳಿದ್ರು, ಚರ್ಬಿಯನ್. ನಮ್ಗೆ ಅಂತವ್ರು ಗೊತ್ತಾಗಲ್ಲ, ನಮ್ಗೆ ಇಲಿ ಅಂದ್ರೇನೆ ಗೊತ್ತಾಗದು. ಚರ್ಬಿಯನ್ ಅಂತ ಫಿಲಮಲ್ಲೆಲ್ಲ ನೋಡ್ತೀವಲ್ಲ, ಅದೇ ತರ ಇದು. ನಾವು ಗಣೇಶ ಹಬ್ಬಕ್ಕೆ ನಿನ್ನೆ ಕೂಡ್ಸ್ಬಿಡ್ತೀವಿ ಬಿಡು. ಗಣೇಶ ಹಬ್ಬದಲ್ಲಿ ಗಣೇಶನ ಜೊತೆ ಕೂತ್ಕೊಳ್ಳಲ್ಲ, ಅದೇ ತರ ಇದೆ ಇದು. ಪಮೋರಿಯನ್ನು ಪಕ್ಕ ಪಮೋರಿಯನ್ ಡೇಂಜರ್ ಅಪ್ಪ. ಯಾವ ನಾಯಿ ಬೇಕಾದ್ರೆ ಇದು ಮಾಡುವುದು ಈ ಪಮೋರಿಯನ್ನು. ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. And their name is Kayuga. Kalyuga alla, Kayuga means
ಹುಡುಗರು ತುಂಬಾ ಸುಂದರವಾಗಿ. ಫೀಮೇಲ್ಸ್ ಆರ್ ನಾಟ್ ಸೋ ಬ್ಯೂಟಿಫುಲ್. ಯಾಕೆ ಫೀಮೇಲ್ಸ್ ಏನಕ್ಕೆ ಚೆನ್ನಾಗಿಲ್ಲ? ಬ್ಯೂಟಿ ಪಾರ್ಲರ್ ಇಲ್ಲ ಅದಕ್ಕೆ. ಬ್ಯೂಟಿ ಪಾರ್ಲರ್ ಇಲ್ವಾ? ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು. ಓಕೆ, ಏನಿದೆ ನಿಮ್ ಮುಂದೆ? ವಾಟ್ಸ್ ಇನ್ ಫ್ರಂಟ್ ಆಫ್ ಯು? ಓಕೆ, ಮೀ. ವಾಟ್ಸ್ ಬಿಹೈಂಡ್ ಮೀ? ನಾನಿದ್ದೀನಿ ಹಿಂದೆ. ಫೆನ್ಸ್ ಒಳಗಡೆ ಗ್ರೌಂಡ್ ಇದೆಯಾ? ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ರಬಿಶ್. ಸೇಮ್ ನನ್ನ ಫ್ರೆಂಡ್ ಇದ್ದಂಗೆ ಇದೆಯಾ ನೀನು? ಈ ಮನೆಗೆ ಬಂದಾಗಿದ್ದ ನಾನ್ ವೆಜ್ ತಿಂದೆ, ಬರೀ ಪುಳ್ಚಾರು ಊಟ ತಿಂದು ನನ್ನ ನಾಲ್ಗೆ ಕೆಟ್ಟು ಕೆರೆ ಆಗಿ ಕೆಂಗೇರಿ ಮೋರಿ ಆಗಿದೆ. ಏನ್ ಮಾಡಕ್ಕಾಗಲ್ಲ. ಇದೇ ಆಸ್ಟ್ರಿಚ್ ಫ್ರೆಂಡ್ಸ್, ನೋಡ್ಕೊಬಿಡಿ. ಇಷ್ಟೊತ್ತರದಿಂದ ಯಾರು ಯಾವನು ಆಸ್ಟ್ರಿಚ್ ತೋರಿಸಲ್ಲ, ನಾನು ತೋರಿಸ್ತಾ ಇದ್ದೀನಿ. ನೋಡ್ಕೊಡಿ, ಯಾರೋ ಹೋಗ್ತವ್ರೆ. ಎರಡೆರಡು ಆಸ್ಟ್ರಿಚ್ ಇದೆ ನೋಡಿ ಇಲ್ಲಿ, 2 ಆಸ್ಟ್ರಿಚ್. ಬ್ಲ್ಯಾಕ್ ಇದು ಅಪ್ಪ, ಮಧ್ಯದಲ್ಲಿರೋದು ಅದ್ರ ಮಗ, ಆ ಕಡೆ ಇರೋದು ಅಮ್ಮ. ಅಪ್ಪ ಬ್ಲ್ಯಾಕ್ ಅವಳು, ಅಮ್ಮ ಥರ ಸಿಲ್ವರ್ ಕಲರ್ ಅವಳು. ಮಗ ಯಾಕೆ ಈ ಕಲರ್ ಅವನೇ? ಇಲ್ಲಿ ಕೆಲಸ ಮಾಡೋರೆ ಏನೋ ಮಾಡೋರೆ ಅಂತ ನಂಗೆ ಡೌಟ್. 3 ಜನನು 3 ಕಲರ್ ಅವ್ರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಗ್ಲತ್ತಲ್ಲಿ ಕಣ್ಕಾಣಲ್ಲ. ನಾನು ಓದಿದ್ದೀನಿ ಸ್ಕೂಲಲ್ಲಿ, ಜಿಯೋಗ್ರಫಿ ಚಾನಲಲ್ಲೆಲ್ಲ ನೋಡಿದ್ದೀನಿ. ನೋಡಿ ಹೆಂಗೆ ಒದ್ದಾಡ್ತಾ ಇದೆ, ಕಣ್ ಕಾಣಲ್ಲ ಇದಕ್ಕೆ. ನೋಡಿ ಕಣ್ ಕಾಣ್ತಾ ಇಲ್ಲ, ಫುಡ್ ಕಾಣ್ತಾ ಇಲ್ಲ. ಕಣ್ಣು ಮುಂದೆನೇ ಫುಡ್ ಇದ್ರು ಅದು ಕಾಣ್ತಾ ಇಲ್ಲ. ನೋಡಿ ಕಾಲಲ್ಲಿ ಹಿಂಗೆ ಹಿಡ್ಕೊಂಡು ನೋಡಿ ಯಾವ ಥರ ತಿನ್ನುತ್ತೆ ಇದು. ನೋಡಿ ಈ ಥರ ತಿನ್ನುತ್ತೆ ನೋಡಿ. ಅದಕ್ಕೇನೆ ನಾವು ಅವಾಗ್ಲಿಂದ ಅಷ್ಟು ಕರೆದ್ರೂ ಬರ್ತಾ ಇಲ್ಲ ಇದು. ಅಂದರೆ ಇದಕ್ಕೇನೆ ನೋಡಿ ಕಣ್ ಕಾಣಲ್ಲ. ನೋಡಿ ಆ ಥರ ಕೈಯಲ್ಲಿ ಅದು ಕೈ ಅದರಲ್ಲಿ ಇಟ್ಕೊಂಡು ತಿನ್ನುತ್ತೆ ಇದು. ಏನ್ ಇಲ್ಲಿಗೆ ಬಂದಿದ್ದೀನಿ ಅಂತ ಅನ್ಕೊಂಡ್ರ? ಅಷ್ಟು ನಾವು ಬಂದಿರೋದು ರೆಪ್ಟೈಲ್ ಸೆಕ್ಷನ್ಗೆ. ರೆಪ್ಟೈಲ್ ಸೆಕ್ಷನ್ಗೆ ಗೈಡ್ ಕೂಡ ಚೇಂಜ್ ಆಗಿದ್ದಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇವಾಗ ನಮ್ಗೆ. ಟೇಕ್ 2 fingers like this and pet him like this. ನಿನಗೆ ಕೈ ಸುಮ್ಮನಿರಲಿಲ್ಲ ಅಂದ್ರೆ ಹಿಂಗ್ ಮಾಡ್ಕೊಂಡು ಇಟ್ಕೋ. Any predator is trying to attack, these guys use their tail as a whip. Attack the predators. Okay, and even after that, if the predator is trying to attack, they'll shoot out their tail and they'll run away. From the moment we give it to you, ನಿಮಗೆ ಕೊಟ್ಟು ನಾವು ವಾಪಸ್ ತಗೊಳ್ಳೋವರೆಗೂ both the hands flat away from your face. And please don't tell me ನಾನು ಊರಲ್ಲಿ ನಾಗರಾವ್ ಹಿಡಿದಿದ್ದೀನಿ. ನಾಗರಾವ್ ನೀವು ಊರಲ್ಲಿ ಹಿಡಿದಿರಬಹುದು, ಅದು ಊರಲ್ಲಿ ಇದು ಆ ನಾಗರಾವ್. ಪ್ಲೀಸ್ ಹ್ಯಾಂಡಲ್ ಇಟ್ ವಿತ್. ಓಕೆ, ಫೀಲೇ ಬೇರೆ ಹೋಗೋಣ. ಅದು ಕೈಲಿ ಇಟ್ಕೊಂಡ್ರೆ ಒಂಥರ ಮೆತ್ತಿಗೆ ಸ್ಪಾಂಜ್. ಏನು ಫೀಲ್ ಇಲ್ಲ ಕೈ ಗಿಣಿ ಅಂದ್ರೆ ಕಾವ್ ಅಂತಲ್ಲ ಅರ್ಥನೇ. ನವಿಲು ಫೈನಲಿ ಎಲ್ಲ ನೋಡ್ಕೊಂಡು ಈಚೆ ಬರ್ಬೇಕಾದ್ರೆ ಫೇಸ್ ಪೇಂಟಿಂಗ್ ಮಾಡ್ತಾ ಇದ್ರು. ಫೇಸ್ ಪೇಂಟಿಂಗ್ ಫ್ರೀನಾ ಅಂತ ಕೇಳ್ದೆ. ಫ್ರೀ ಅಂತ ಇದ್ದಂಗೆನೆ ನಾವು ನನ್ಗೂ ಇರ್ಲಿ ನಮ್ಮ ಮನೆಯವ್ರಿಗೂ ಇರ್ಲಿ ಅನ್ನೋ ನನ್ನ ಮಕ್ಕಳು ನಾವು ಏನಕ್ಕೂ ಇರ್ಲಿ ಅಂತ ಅಂದ್ಬಿಟ್ಟು ನಾನು ಮುಖದ ಮೇಲೆ ಇಂಡಿಯಾ ಫ್ಲಾಗ್ ನ ಬಿಡಿಸ್ಕೊಂಡೆ. ಸೊ ಇವತ್ತಿಗೆ ಇಲ್ಲಿ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.